ದೂರದ ಗ್ರಾಮಗಳಿಂದ ಪ್ರತಿದಿನ ನಡೆದುಕೊಂಡೇ ಶಾಲೆಗೆ ತೆರಳುತ್ತಿದ್ದ 11 ವಿದ್ಯಾರ್ಥಿನಿಯರ ಶಿಕ್ಷಣ ಪಯಣಕ್ಕೆ ಇದೀಗ ಹೊಸ ವೇಗ ಸಿಕ್ಕಿದೆ. ಹಂಜಿಳಗೆ ಕಾಳಿಂಗಪ್ಪ ವೇರ್ ಅಸೋಸಿಯೇಷನ್ನ ಸಮಾಜಮುಖಿದಡಿ ಸೈಕಲ್ಗಳನ್ನು ವಿತರಿಸುವ ಮೂಲಕ ಸರಕಾರಿ ಶಾಲೆ ವಿದ್ಯಾರ್ಥಿನಿಯರ ಶಾಲಾ ಪ್ರಯಾಣವನ್ನು ಸುಲಭಗೊಳಿಸುವ ಕಾರ್ಯಕ್ಕೆ ಮಂಗಳವಾರ ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶುಭಂ ಶುಕ್ಲಾ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶುಭಂ ಶುಕ್ಲಾ, ದೂರದ ಊರುಗಳಿಂದ ಶಾಲೆಗೆ ಬರುವ ಮಕ್ಕಳಿಗೆ ಸೈಕಲ್ ನೀಡುವುದು ಕೇವಲ ಒಂದು ವಸ್ತುವಿನ ವಿತರಣೆಯಲ್ಲ, ಅವರ ಶಿಕ್ಷಣದ ನಿರಂತರತೆಗೆ ನೀಡುವ ಪ್ರೋತ್ಸಾಹವಾಗಿದೆ ಎಂದರು. ಸಮಯಕ್ಕೆ ಸರಿಯಾಗಿ ಶಾಲೆಗೆ ತಲುಪಲು ಸೈಕಲ್ ಸಹಕಾರಿಯಾಗಲಿದ್ದು, ವಿದ್ಯಾರ್ಥಿನಿಯರ ಕಲಿಕೆಗೆ ಇದು ಉತ್ತೇಜನ ನೀಡಲಿದೆ ಎಂದರು. ಶಿಕ್ಷಣದ ಹಾದಿಯಲ್ಲಿ ದೂರವು ಅಡ್ಡಿಯಾಗಬಾರದು ಎಂಬ ಉದ್ದೇಶದಿಂದ ಆಯ್ಕೆ ಮಾಡಲಾದ ವಿದ್ಯಾರ್ಥಿನಿಯರಿಗೆ ಈ ನೆರವು ನೀಡಲಾಗಿದೆ ಎಂದರು. ದೂರದ ಶಾಲಾ ದಾರಿಗೆ ಈಗ ಸೈಕಲ್ನ ಚಕ್ರಗಳು ಹೊಸ ಭರವಸೆ ನೀಡಿದ್ದು, ಶಿಕ್ಷಣದಿಂದ ಯಾವುದೇ ಮಗು ವಂಚಿತವಾಗಬಾರದು ಎಂಬ ಸಮಾಜಮುಖಿ ಸಂದೇಶಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಹಂಜಿಳಗೆ ಕಾಳಿಂಗಪ್ಪ ವೇರ್ ಅಸೋಸಿಯೇಷನ್ ಸಂಸ್ಥಾಪಕ ಮಂಜುನಾಥ್ ಮಾತನಾಡಿ, ಗ್ರಾಮೀಣ ಭಾಗಗಳಲ್ಲಿ 4-5 ಕಿಲೋಮೀಟರ್ ದೂರ ನಡೆದು ಶಾಲೆಗೆ ಹೋಗುವ ವಿದ್ಯಾರ್ಥಿನಿಯರ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಸೈಕಲ್ ವಿತರಣೆ ಮಾಡಲಾಗಿದೆ ಎಂದರು. ಅರಕಲಗೂಡು ಮತ್ತು ಆಲೂರು ತಾಲೂಕುಗಳಿಂದ ತಲಾ 2, ಹೊಳೆನಸೀಪುರ ಹಾಗೂ ಮಳಲಿ ಭಾಗದಿಂದ ತಲಾ 1, ಅರಸೀಕೆರೆ ತಾಲೂಕು ಮತ್ತು ನಿಟ್ಟೂರು ಭಾಗದಿಂದ ತಲಾ 2 ವಿದ್ಯಾರ್ಥಿನಿಯರನ್ನು ಗುರುತಿಸಿ ಒಟ್ಟು 11 ಸೈಕಲ್ಗಳನ್ನು ವಿತರಿಸಲಾಗಿದೆ ಎಂದು ತಿಳಿಸಿದರು. ಕಳೆದ ವರ್ಷವೂ ಸಂಸ್ಥೆಯಿಂದ ಸರ್ಕಾರಿ ಶಾಲಾ ಮಕ್ಕಳಿಗೆ ಸೈಕಲ್ ನೀಡಲಾಗಿತ್ತು. ಈ ಬಾರಿಯೂ ಸೇವಾ ಚಟುವಟಿಕೆಯನ್ನು ಮುಂದುವರಿಸಲಾಗಿದೆ. ಆಸ್ಟ್ರೇಲಿಯಾದಲ್ಲಿರುವ ಸಂಧ್ಯಾ ಹಾಗೂ ಅರ್ಪಣಾ ಗ್ರೂಪ್ ಈ ಕಾರ್ಯಕ್ಕೆ ಪ್ರತಿ ವರ್ಷ ಸಹಕಾರ ನೀಡುತ್ತಿರುವುದು ಸಮಾಜ ಸೇವೆಗೆ ಮತ್ತಷ್ಟು ಬಲ ನೀಡಿದೆ ಎಂದು ಹೇಳಿದರು. ಸರ್ಕಾರಿ ಶಾಲೆಗಳ ಬಲವರ್ಧನೆ ಮತ್ತು ವಿದ್ಯಾರ್ಥಿಗಳ ಹಾಜರಾತಿ ಹೆಚ್ಚಿಸುವುದು ಸಂಸ್ಥೆಯ ಪ್ರಮುಖ ಉದ್ದೇಶವಾಗಿದೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮಂಜುನಾಥ್ ಅವರೇ ಮತ್ತು ನಮ್ಮ ಅತಿ ನೆಚ್ಚಿನ ಎಲ್ಲ ವಿದ್ಯಾರ್ಥಿನಿ ಸಹೋದರರು ನಾವೆಲ್ಲರೂ ಇಲ್ಲಿ DC ಆಫೀಸ್ಗೆ ಸೇರಿದ್ದೀವಿ. ಮಂಜುನಾಥ್ ಅವರೇ ಮತ್ತು ಅವರು ಸಂಸ್ಥೆಯಿಂದ ಆಯೋಜಿಸಿರುವ ಇವತ್ತಿನ ಸೈಕಲ್ ಮತ್ತು ಪುಸ್ತಕ ವಿತರಣೆ ಕಾರ್ಯಕ್ರಮಕ್ಕೆ ನಾನು ಇವತ್ತು ಭಾಗವಹಿಸ್ತಾ ಇದ್ದೀನಿ. ಅವರ ಸಂಸ್ಥೆಯಿಂದನೇ 11 ಮಕ್ಕಳಿಗೆ ಗುರುತಿಸಿ, ಯಾರ್ಯಾರು ಶಾಲೆಯಿಂದ 4 ಕಿಲೋಮೀಟರ್ ದೂರದಿಂದ ಬರ್ತಾ ಇದ್ದಾರೆ ಅವ್ರಿಗೆ ಹೆಸರು ಗುರುತಿಸಿ ಅವರಿಗೆ ಸಂಪರ್ಕಿಸಿ ಅವರಿಗೆ ಸೈಕಲ್ಲು ಕೊಡ್ತಾ ಇದ್ದಾರೆ. ಇದು ಸೈಕಲ್ ಮೂಲಕ ಅವರಿಗೆ ಓಡಾಡಲಿಕ್ಕೆ, ಪ್ರವಾಸಕ್ಕೆ ಸ್ವಲ್ಪ ಆರಾಮಾಗುತ್ತೆ, ಅವರು ವಿದ್ಯಾಭ್ಯಾಸ ಮೇಲೆ ಫೋಕಸ್ ಮಾಡ್ಬೋದು. ಇದೇ ಉದ್ದೇಶದಿಂದ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಇದು ನಿಮ್ಮದು ಎರಡನೇ ವರ್ಷ ಸೈಕಲ್ ಕೊಡ್ತಾ ಇರೋದು, 2ನೇ ವರ್ಷ. ನಾನು ಮಂಜುನಾಥ್ ಅವರಿಗೆ ಮತ್ತು ನಮ್ಮ ಎಲ್ಲ ವಿದ್ಯಾರ್ಥಿನಿಗಳಿಗೆ ಶುಭಾಶಯಗಳು ಸಲ್ಲಿಸುತ್ತಾ, ಅವರಿಗೆ ಇದು ಒಳ್ಳೆ ಆಗಲಿ, ಸರಿಯಾಗಿ ಓದಲಿ, ಸರಿಯಾಗಿ ಆಡಲಿ ಮತ್ತು ಜೀವನದಲ್ಲಿ ಒಂದು ಒಳ್ಳೆಯ ಹೆಸರು ಮಾಡಿದರೆ ನಾನು ದೇವರಿಗೆ ಪ್ರಾರ್ಥಿಸುತ್ತಾ. ಥ್ಯಾಂಕ್ ಯು. ಈ ದಿನ ತುಂಬ ಖುಷಿ ಆಗ್ತಿದೆ. ಇದು 2ನೇ ವರ್ಷ ನಾವು ಹೆಣ್ಣು ಮಕ್ಕಳಿಗೆ, ಪ್ರೌಢಶಾಲೆಯ ಹೆಣ್ಣು ಮಕ್ಕಳಿಗೆ ಇದು ಸೈಕಲ್ನ ಕೊಡ್ತಾ ಇರೋವಂಥದ್ದು. ಈ ಹೆಣ್ಣು ಮಕ್ಕಳು ಮತ್ತು ಪೇರೆಂಟ್ಸು, ನಾನು ಇವತ್ತೇ ಇವ್ರನ್ನ ಮೀಟ್ ಮಾಡ್ತಾ ಇರೋದು. ಅಷ್ಟು ಜನ ಹೆಣ್ಣು ಮಕ್ಕಳನ್ನು ನಾನು ಹೈಸ್ಕೂಲ್ನ ಡೇಟಾವನ್ನು ತೆಗೆದುಕೊಂಡು ಯಾವ ಹೆಣ್ಣು ಮಗು ಹಳ್ಳಿಯ ಶಾಲೆಯಿಂದ ಮಿನಿಮಮ್ ಅಂದರೆ 4ರಿಂದ 5 ಕಿಲೋಮೀಟರ್ ನಡೆದುಕೊಂಡು ಬರುವಂತಹ ಹೆಣ್ಣು ಮಕ್ಕಳನ್ನೇ ಸೆಲೆಕ್ಟ್ ಮಾಡಿಕೊಂಡು, ಈ 11 ಜನ ಹೆಣ್ಣು ಮಕ್ಕಳಲ್ಲಿ 2 ಹೆಣ್ಣು ಮಕ್ಕಳು ಅರಕಲಗೂಡು ತಾಲೂಕಿನಿಂದ, 2 ಹೆಣ್ಣು ಮಕ್ಕಳು ಆಲೂರು ತಾಲೂಕಿನಿಂದ, ಮತ್ತು ಅರಕಲಗೂಡು ತಾಲೂಕಾಯಿತು, ಹೊಳೆನಸೀಪುರ ತಾಲೂಕಿನಿಂದ 1, ಮಳಲಿ ಹತ್ರ 1, ಅರಸೀಕೆರೆ ತಾಲೂಕಿನಿಂದ 2, ಈ ರೀತಿಯ ಇಲ್ಲಿ ನಿಟ್ಟೂರಿಂದ 2 ಹೆಣ್ಣು ಮಕ್ಕಳನ್ನು ಸೆಲೆಕ್ಟ್ ಮಾಡಿಕೊಂಡು ಅವರ ಅವಶ್ಯಕತೆಗಳನ್ನು ಗುರುತಿಸಿ ಈ ಸೈಕಲ್ಗಳು ಅವ್ರಿಗೆ ಡೇ ಟು ಡೇ ಇದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಗುರುತಿಸಿ ನಾವು ಕೊಡ್ತಾ ಇರೋದು. ಈ ಒಂದು ಸೈಕಲ್ನ ವಿತರಣೆಗೆ ನಮ್ಮ ಸ್ನೇಹಿತರಾದಂಥ ಆಸ್ಟ್ರೇಲಿಯಾದಲ್ಲಿರೋ ಸಂಧ್ಯಾ ಮತ್ತು ಅವರ ಅರ್ಪಣಾ ಗ್ರೂಪ್ನವರು ನಮಗೆ ಪ್ರತಿ ವರ್ಷ ಸಪೋರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಇದು ಪ್ರತಿ ವರ್ಷ ನಡ್ಕೊಂಡು ಬರ್ತಾ ಇದೆ. ಇದರ ಅವಶ್ಯಕತೆ ಹೆಣ್ಣು ಮಕ್ಕಳಿಗೆ ಖಂಡಿತ ಇದೆ. ಆ್ಯಕ್ಚುಲಿ ಈಗ 2 ವರ್ಷದ ಹಿಂದೆ ಸರ್ಕಾರನೇ ಪ್ರತಿ ಹೆಣ್ಣು ಮಗುವಿಗೆ ಸೈಕಲ್ನ ಕೊಡ್ತಾಯಿದ್ರು, ಬಟ್ ಈಗ ಅದನ್ನು ನಿಲ್ಲಿಸಿದ್ದಾರೆ. ನಮ್ಮ ಮುಖಾಂತರ ಇದು ಒಂದು ಅವೇರ್ನೆಸ್ ಕೂಡ ಆಗಲಿ ಅಂತ ಹೇಳ್ಬಿಟ್ಟು ಇವತ್ತು ಮಾನ್ಯ CEO ಆದಂಥ ಶುಭಂ ಶುಕ್ಲಾ ಅವರ ಮುಖಾಂತರ ನಾವು ಇದನ್ನು ಹಸ್ತಾಂತರಿಸಿದ್ದೀವಿ. ಈಗಾಗಲೇ ನಾವು ಹಾಸನ ಜಿಲ್ಲೆಯಲ್ಲಿ 36,200 ನೋಟ್ ಪುಸ್ತಕಗಳು, ಸುಮಾರು ಒಂದು 20 ಸ್ಮಾರ್ಟ್ ಕ್ಲಾಸ್ಗಳನ್ನು ಮಾಡಿದ್ದೀವಿ. ನಿನ್ನೆ ನಾನು ಕೂಡ KOSಕೋಟೆನಲ್ಲಿ ಸುಮಾರು 3 ಲಕ್ಷ ವೆಚ್ಚದಲ್ಲಿ ಒಂದು ಸ್ಮಾರ್ಟ್ ಕ್ಲಾಸನ್ನು ಮಾಡಿಕೊಟ್ಟೆ. ನಮ್ಮ ಉದ್ದೇಶ ಇಷ್ಟೇ, ಸರ್ಕಾರಿ ಶಾಲೆಗಳು ಬೆಳೆಯಬೇಕು, ಸರ್ಕಾರಿ ಶಾಲೆಗಳು ಉಳಿಬೇಕು, ಹೆಚ್ಚು ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಹಾಜರಾತಿಯನ್ನು ಜಾಸ್ತಿ ಮಾಡಿ ಒಂದು ಗುಣಮಟ್ಟದ ಶಿಕ್ಷಣ ಸಿಗಲಿ ಅನ್ನೋದು ನಮ್ಮ ಆಶಯವಾಗಿದೆ.